ಅನ್ನೋ ಕಾಂಗ್ರೆಸ್ಸಿಗರ ಹೇಳಿಕೆಯನ್ನು ನಾನು ಕೂಡ ಗಮನಿಸಿದೆ. ಆದರೆ ಬಹಳ ನಗು ತರುವ ಮತ್ತು ಸೋಜಿಗದ ಸಂಗತಿ ಏನಂತಂದರೆ, ಮಂತ್ರಾಕ್ಷತೆಯ ಅಕ್ಕಿಯನ್ನು ಸ್ವೀಕರಿಸೋದಕ್ಕೆ ಮನಸ್ಸಿಲ್ಲದ ಕಾಂಗ್ರೆಸ್ ಕೈಗಳಿಗೆ ಮಂತ್ರಾಕ್ಷತೆಗಾಗಿ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ? ಅಕ್ಷತೆ, ಮಂತ್ರ, ಗೋತ್ರದಲ್ಲೇ ನಂಬಿಕೆ ಇಲ್ಲದ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡ್ತಾರೆ ಅಂದರೆ ಈ ರಾಜ್ಯದ ಜನನೂ ನಂಬಲ್ಲ. ನಾನು ಅದನ್ನೇ ಹೇಳಿದ್ದು. ಮಂತ್ರಾಕ್ಷತೆಯನ್ನು ಸ್ವೀಕರಿಸುವಂತಹ ಮನಸ್ಸೇ ಇಲ್ಲದಂತಹ ಕಾಂಗ್ರೆಸ್ನ ಕೈಗಳಿಗೆ ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ ಅನ್ನೋದು. ಅದ್ರ ಜೊತೆಗೆ ಈ ಅಕ್ಷತೆ, ಮಂತ್ರ, ಗೋತ್ರ ಇದರಲ್ಲೇ ನಂಬಿಕೆ ಇಲ್ಲದೆ ಇದ್ದಂಥ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ. ಈಗ ಜನ ಕೈಗೆ ಸಿಗ್ತಾ ಇರೋವಂಥ 5 kg ಅಕ್ಕಿ ಏನಿದೆಯಲ್ಲ, ಅದು ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಡಿ ನರೇಂದ್ರ ಮೋದಿಜಿಯವರು ಕೊಡ್ತಾ ಇರುವಂಥ 5 kg ಅಕ್ಕಿನ ಹೊರತು ಇದು ಸಿದ್ದರಾಮಯ್ಯನವ್ರು ಕೊಡ್ತಾ ಇರೋವಂಥ ಅಕ್ಕಿ ಅಲ್ಲ. ಕಾಂಗ್ರೆಸ್ನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ ಅಂದರೆ ಈ ರಾಜ್ಯದ ಜನನೇ ನಂಬಲ್ಲ. ಅದ್ರ ಜೊತೆಗೆ ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಪೇಚಾಡ್ತಿರುವಂತಹ ನೆಲೆನೇ ಕಳ್ಕೊಂಡಿರುವಂಥ ಕಾಂಗ್ರೆಸ್ಸಿಗರಿಗೆ ಅವರಿಗೆ ಕೈ ಚಾಚುವಂತಹ ದೈನೇಶಿ ಸ್ಥಿತಿ ಇದೇನು ಕೊಡೋದಿನ್ನೆಲ್ಲಿಂದ ಬಂತು?